ಕಾಲೇಜಲ್ಲಿದ್ದಾಗ ಮುಂದಿನ ತಯಾರಿ ಅಮೂಲ್ಯ ಮತ್ತು ಸಂಗಡಿಗರು ಅಂತ ಕರ್ದಾಗೆಲ್ಲ ಟೆನ್ಷನ್ ಆಗ್ತಾ ಇತ್ತು. ಈಗಲೂ ಅದೇ ಆಗ್ತಿದೆ. ನೆಕ್ಸ್ಟ್ ನಮ್ದೇ. ಈ ಗೋಪಿಷ್ಟಂಗೆ ಅದೇನು ಮೈ ಮೇಲೆ ಬರುತ್ತೋ ಗೊತ್ತಿಲ್ಲ. ಒಂದ್ಸಲ ಬಂದು ಡ್ಯಾನ್ಸ್ ಮಾಡಿದ್ರೆ ಇವ್ರು ಗಂಟೆನೋಗುತ್ತೆ. ನಮ್ರತ ಬಂದಿದ್ದಾಳೆ ಅಂದಮೇಲೆ ದೇವ್ರಾಣೆ ಬರಲ್ಲ ಇವನು. ಫ್ಲಾಪ್ ಶೋ ಇಲ್ಲ ಸೋಲೋ ಶೋ. ಬಜರಂಗಿ, ಯಾವಾಗಲೂ ನನ್ನೇ ಪರೀಕ್ಷೆ ಮಾಡ್ತೀಯಲ್ಲ ನೀನು. ಈಗ ಅಮೂಲ್ಯ ಅಕ್ಕ ವೇದನ್ ಬಾವ ಸ್ಟೇಜ್ ಮೇಲೆ ಬರಬೇಕು. ಕಪಲ್ ಡ್ಯಾನ್ಸ್ಗೆ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ಸೋಲೋ ಕುಣಿಬೇಕು ಅಂದರೆ ಏನಪ್ಪ ಮಾಡೋದು? ಎಲ್ಲಿ ಹಾಳಾಗೋದ್ನೋ. ಯಾರಿಗೆ ಬಿದ್ರೋ ಗೊತ್ತಿಲ್ಲ, ಸ್ಟೆಪ್ಸ್ ಅಂತೂ ಜೋರಾಗಿ ಬೀಳ್ತಿದೆ. ಇಲ್ಲೇ ಯಾಕೆ ನಿಂತ್ಬಿಟ್ರಿ? ಬನ್ನಿ, ಪ್ರೋಗ್ರಾಮ್ ನಡೀತಾ ಇದೆ, ಇಲ್ಲಿಂದನೇ ನೋಡ್ತೀವಿ ಬಿಡಿ. ಅಯ್ಯೋ, ಇಲ್ಲಿ ಯಾಕೆ? ಬಂದು ಕೂತ್ಕೊಳ್ಳಿ. ಪರವಾಗಿಲ್ಲ. ವೇದಾಂತ್, ಹುಡುಗಿರಂದ್ರೆ ನೀವು ದೂರ ಓಡ್ತೀರಂತೆ, ಏನ್ರಿ ಸಮಸ್ಯೆ ನಿಮಗೆ? ಹುಡುಗಿರು ಯಾರು ಹತ್ರ ಇರ್ಬೇಕಣ್ರಿ, ಅವಾಗಲೇ ಜೀವನ ಚಂದ. ನಿಜ ನಿಜ, ಹೆಣ್ಣು ಬೆಳಿಬೇಕು, ಬೆಳೆಸ್ಬೇಕು. ನನ್ನ ಪ್ರಿನ್ಸಿಪಲ್ಸ್ ನನಗೆ, ನಾನು ಹೀಗೆ ಕಂಫರ್ಟಬಲ್ ಆಗಿದೆ. ನಿಮಗೆ ದೂರ ಇದ್ದ ಅಭ್ಯಾಸ ಆಗಿರೋದ್ರಿಂದ ಏನು ಗೊತ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಮಿಂಗಲಾಗಿ ನೋಡಿ, ಅವಾಗ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ. ಅಮೂಲ್ಯ, ಬಾಯಲಿ. ಇವಳು ನನ್ನ ತಂಗಿ ಅಮೂಲ್ಯ. ಆದ್ಯ ಆರ್ಗ್ಯಾನಿಕ್ಸಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾಳೆ. ಈ ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ಇವಳ್ದೆ.
ಓಹೋ ಹೌದಾ? ನೋಡಿದ್ರ ವೇದಾಂತ್, ಹೆಣ್ಮಕ್ಳು ಸ್ಟ್ರಾಂಗು ತಾನೇ. ಡೆಕೋರೇಷನ್ ಇಂದ ಹಿಡಿದು ಎಲ್ಲಾನು ಇವಳೇ ನೋಡ್ಕೊಂಡಿದ್ದಾಳೆ. ಪಾಪುಟ ಇಲ್ಲಿ ಭಾಷ್ ಮಗು ಎಲ್ಲಾನು ಕಣ್ಣು ಕುಕ್ಕೋ ಥರ ಹೊಳಿತಾ ಇದೆ. ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ಸ್. ಈ ಥರ ಡ್ಯಾನ್ಸು ನಾವು ಟಿ ವಿಲೂ ನೋಡೋಕ್ಕಾಗಲ್ಲ. ಡ್ಯಾನ್ಸ್ ಮುಗಿಯೋಷ್ಟೊತ್ತು ಕಣ್ಣು ಮಿಟಿಕ್ಸ್ತಾನೆ ಡ್ಯಾನ್ಸ್ನೇ ನೋಡ್ತಾ ಇದ್ದೆ. ನಿಮ್ಮಂಥವ್ರು ಮುಂದೆ ಬಂದಿರೋದಕ್ಕೇನೆ ದೇಶದ ಬೆಳವಣಿಗೆ ಕಾಣ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಅಮೂಲ್ಯ ಬಾಯ್. have some work. ಮತ್ತೆ ಸಿಗ್ತೇನೆ. Enjoy the party. Okay, enjoy the party. ಈ ಕಡೆ ಯಾಕೆ ಹೋಗ್ತಿದ್ದೀನಿ? ಎಲ್ಲ ಈ MLA ಇಂದ. ಅಂದ್ಕೊಂಡ ಕೆಲಸ ಆಯ್ತಾ? ಹೀರೋಯಿನ್ ಮಾತೆತ್ತಿದ್ರೆ ದುಡ್ಡು ಅಂತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಕೊಡ್ತೀವಿ, ಆದರೆ ಮದುವೆಗೆ ಮಿಸ್ ಮಾಡಬೇಡ ಅಂದೆ. ಬರ್ತಾಳಂತ ಯೋಚನೆ ಮಾಡ್ತೀನಿ ಅಂದ್ಲು. ಆದರೆ ಅವಳು ದುಡ್ಡು ನೋಡಿದ್ರೆ ಓಕೆ ಅಂದೆ ಅಂತಾಳೆ ಅಂತ ನನಗೆ ಗ್ಯಾರಂಟಿ ಇದೆ. ಎಲ್ಲದಕ್ಕೂ ಓಕೆನಾ? ಏನು ಹೇಳಲಿಲ್ಲ ಮಾವ. ಪಬ್ಲಿಕಲ್ಲಿ ಎಲ್ಲನೂ ಕೇಳೋಕ್ಕಾಗಲ್ಲ ಅಲ್ವಾ? ನಮ್ಮ ಪ್ಲ್ಯಾನ್ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಮದುವೆಗೆ ಅಂತ ಬರಲಿ, ಆಮೇಲೆ ಏನು ಮಾಡಬೇಕು, ಹೇಗೆ ಲಾಕ್ ಮಾಡಬೇಕು ಅಂತ ನನಗೆ ಗೊತ್ತು. ಈಗಲೇ ನಮ್ಮ ಉದ್ದೇಶ ಹೇಳ್ಬಿಟ್ರೆ ಅವಳು ಅಲ್ಲಿಗೂ ಬರೋದಿಲ್ಲ. ಹುಡುಗಿರ ವಿಚಾರದಲ್ಲಿ ಭಲೇ ಕಿಲಾಡಿ ಕಣೋ ನೀನು. ಅದಕ್ಕೆ ಅಲ್ಲ ಮಾವ ನೀವು ನನ್ನ ಜೊತೆ ಇಟ್ಕೊಂಡಿರೋದು. ಆಗ್ಲೇನೋ ಲೈಟ್ ಸರಿಯಾಗಿ ಹಾಕಿಲ್ಲ ಅಂತ ಇದು ವೇದಾಂತ್ ವಸಿಷ್ಠ ಕಂಪನಿ ಅವ್ರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಗಂಟ್ಲು ಕಿತ್ತೋಗೋ ಥರ ಬಡ್ಕೋತಿದೆ. ನನ್ನ ಮುಖ ಕಾಣಿಸಿದ್ರೆ ಸಾಕು, ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳ ಮಾಡೋ ನೀನು. ನಾನಿಲ್ಲ ಅಂದ್ರೆ ನನ್ನನ್ನು ಹೊಗಳೋದಲ್ದೆ ನನಗೆ ನಿನ್ನ ಮೇಲೆ ಕ್ರಶ್ ಇದೆ ಅಂತ ಪೋಸ್ ಬೇರೆ ಕೊಡ್ತೀಯ. ಈ ಥರ ನಾನ್ಸೆನ್ಸ್ ಸ್ಟೋರಿಗಳನ್ನ ಹಬ್ಸೋದನ್ನ ನಿಲ್ಲಿಸು. ನಾನು ವೇದಾಂತ್ ವಸಿಷ್ಠ. ನನಗೆ ಹುಡುಗಿ ಮೇಲೆ ಕ್ರಶ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ನಿನ್ನಂತ ಗಂಡೀರಿ ಮೇಲೆ. ನೋ ಬ್ಲಡಿ ವೇ. ಹೌದೌದು, ಯಾರ ಮೇಲೆ ಫ್ರೆಶ್ ಆಗಲ್ಲ ಅಂದ್ರೆ ಸನ್ಯಾಸಿ ಆಗ್ಬಿಡು. ನಿನಗೆ ಅದೇ ದಾರಿ. ಈ ತರ ಉರಿ ಮುದ್ದೆ ಮಾಡ್ಕೊಂಡಿರೋದ್ರ ಬದಲು ಕಾವಿ ಹಾಕೊಂಡು ಧ್ಯಾನನಾದ್ರೂ ಮಾಡು. ಮನ್ಸು ಕಂಟ್ರೋಲಿಗೆ ಬರುತ್ತೆ. ಕೋಪಿಷ್ಟ, ಪಾಪಿಷ್ಟ. ಅಮ್ಮ, ಯಾಕೆ ಬಡ್ಕೋತಿದ್ಯಾ? ಜಸ್ಟ್ ಸ್ಟಾಪ್ ಇಟ್. ಹುಡುಗಿರ್ ಕೂದಲು ಹೇಳಿದ್ರೆ ಅದೆಷ್ಟು ನೋವಾಗುತ್ತೆ, ಅದೆಂತ ಇರಿಟೇಷನ್ ಅಂತ ನಿಮ್ಗೆ ಏನ್ ಗೊತ್ತು ಬಾಸ್? ಯಾರು ಹೇಳ್ತಿದ್ದಾರೆ? ಕೂದಲು ಸಿಕ್ಕಾಕೊಂಡಿದೆ, ನೋಡ್ತಾ ಇದೆ.
ಏನು ಹಂಗೆ ನೋಡ್ತಿದ್ಯಲ್ಲ, ಬಿಡ್ಸಾಯ್ತಲ್ಲ, ಜಸ್ಟ್ ಲೀವ್. ಹೋಗೋದಕ್ಕೆ ನೀನೇ ಅಡ್ಡ ನಿಂತಿದ್ಯಲ್ಲ. ಡ್ಯಾಮ್ ಇಟ್. ಸರಿ ಸರಿ, ಬೇಗ ಬಾ. ಕಂಟು ಮುತ್ತಿ ಗೊಗ್ಗಯ್ಯ. ಇವನು ಹೇಳ್ದ ಅಂತ ನಾನೇ ಬೇಗ ಹೋಗ್ಬೇಕು. ಗೊತ್ತಿತ್ತು ಕಣಯ್ಯ, ನನಗೆ ಗೊತ್ತಿತ್ತು ನೀನ್ ಮತ್ತೆ ವಾಪಸ್ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟೇ ಅಂದ್ರು ನಿನ್ಗೆ ನನ್ನ ಮೇಲೆ ಲೈಟ್ ಕ್ರಶ್ ಇದೆಯಲ್ಲ ಬಾಸ್. ಏನ್ ಬೇಕಿತ್ತು? ನೀವೇ ಬೇಕಿತ್ತು. ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ತೀನಿ. ನನ್ನ ಮದುವೆಗೆ ಬಂದ್ಬಿಡಿ ಆಯ್ತಾ? ಏನ್ ಅನ್ಕೊಂಡಿದ್ದೀರ ನನ್ನನ್ನ? ನಾನು ಎಲ್ಗೂ ಬರೋದಿಲ್ಲ. ಬರಲ್ಲ ಅಂದರೆ ಬರಲೇಬೇಕಾಗತ್ತೆ. ನೋಡಿದನ ಅದಕ್ಕೆ ನೀವು ಡ್ರೆಸ್ ಚೇಂಜ್ ಮಾಡಿ. ನಾನಂತೂ ಮಾಡಲ್ಲಪ್ಪ. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಅತ್ತಿ ಇನ್ನೂ ಡೀಟೇಲಾಗಿ ಕಾಣಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಾನು ನಿಂದೆ ವಿಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ಹೊರಟೋದೆ. ಪರವಾಗಿಲ್ಲ, ನಿನ್ನ ಅತ್ತಿಗೇನು ಚೆನ್ನಾಗೇ ಇದ್ದಾಳೆ. ಅವಳು ವಿಡಿಯೋ ಮಾಡಿದ್ದು ಕೂಡ ಒಳ್ಳೇದಾಯಿತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಏನಿದೆಲ್ಲ? ಇರು ಇರು ಇರು, ಇವೆಲ್ಲ ನಾನು ಬೇಕು ಬೇಕು ಅಂತಲೇ ಮಾಡಿರೋದು. ಆ ಹೀರೋಯಿನ್ ನಮ್ರತ ಮರ್ಯಾದೆ ಹಾಳಾಗತ್ತೆ ಅಂತ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದು ನೀನು, ಇನ್ನು ನಿನ್ನ ಅತ್ತಿಗೆ ಮರ್ಯಾದೆ ಬಗ್ಗೆ ತಲೆ ಕೆಡ್ಸ್ಕೊಳಲ್ವಾ? ನಾಳಿದ್ದು ಮೈಸೂರು ನಂದು ಮದುವೆ. ಹೀರೋಯಿನ್ ಅಮೃತ ಬರ್ದೇ ಹೋದ್ರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೋಯಿನ್ಗೂ ಏನು ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ಈ ತರ ದೋಸೆ ಇವತ್ತೇ ನೋಡಿದ್ದು. ಅದು ಶೇಪ್ ಸರಿಯಾಗಿ ಬಂದಿಲ್ಲ ಅಷ್ಟೇ, ಬಟ್ ಚೆನ್ನಾಗಿ ಬಂದಿದೆ. ತಿನ್ನೋಣ. ನಂಗೆ ಬೇಡ. ಏನು ತಮಾಷೆ ಮಾಡ್ತಿದ್ಯಾ? ಇಷ್ಟೋ ತನಕ ಬಿಸಿ ಹೆಂಚು ಮುಂದೆ ನಿಂತ್ಕೊಂಡು ದೋಸೆ ಆಗೋದು ಅಂತ ತಡ್ಕೊಂಡು ಈಗ ಬೇಡ ಅಂತ ಹೇಳ್ತೀಯ. ತಿನ್ನು. ನೀನು ನಂಗೆ ದೋಸೆ ಮಾಡ್ತಿದ್ಯಾ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡಬೇಡ. ಹುಡುಗಿರಿಗೆ ಹಸುವಾದ್ರೆ ಅವರು ಇರಿಟೇಟ್ ಆಗಿ ಸೈಲೆಂಟ್ ಆಗ್ತಾರಂತ. ಹುಡುಗಿರ ಬಗ್ಗೆ ನಿಂಗೆ ಇದೆಲ್ಲ ಹೇಗೆ ಗೊತ್ತು?
ನನಗೆ ಹೇಗೆ ಗೊತ್ತಿರುತ್ತೆ? ಇದನ್ನೆಲ್ಲ ಕಾಂತ ಹೇಳಿದ್ದು. ಬಟ್ ನಂಗೆ ಹಸುವಾಗಿಲ್ಲ. ಯಾರು ಹೇಳಿ ನಿನಗೆ ಹಸ್ವಿಲ್ಲ ಅಂತ? ನಿನಗೆ ಹಸ್ವಿದೆ ಆದರೆ ಗೊತ್ತಾಗ್ತಿಲ್ಲ. ಸುಮ್ಮನೆ ತಿನ್ನೋಲ್ಲ, ಸರಿ ಹೋಗುತ್ತೆ. ಅದಕ್ಕೆ ವಿಚಾರದಲ್ಲಿ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ನಿನ್ನ ಕೈಲಿ ತಡ್ಕೊಳಕ್ಕಾಗುತ್ತಾ? ಪುಟ, ನಿನಗೆ ಇನ್ನೊಂದು ಮ್ಯಾಪ್ ಬೇಕಾ? ಮ್ಯಾಪಾ? ನಾನು ಹಾಕಿರೋ ದೋಸೆ. ನಾನು ಹಾಕಿರೋ ದೋಸೆ ಶೇಪಲ್ಲಿ ಅಂತೂ ಇಲ್ಲ. ಯಾವುದೋ ಹೆಸರಿಡದೇ ಇರೋ ದೇಶದ ಮ್ಯಾಪ್ ಇದ್ದಂಗಿದೆ. ಅದಕ್ಕೆ ಕೇಳಿದೆ, ಇನ್ನೊಂದು ಮ್ಯಾಪ್ ಬೇಕಾ? ಆದ್ಯ ಪುಟ್ಟ, ಬಾ ಇಲ್ಲಿ ಬಾ, ಕೂತ್ಕೋ. ಅಜ್ಜಿ ಇನ್ನು ಮಲ್ಗಿಲ್ವಾ? ಏನಾದರೂ ಬೇಕಿತ್ತಾ? ಹೌದಮ್ಮ, ನನಗೆ ಸ್ವಲ್ಪ ನೆಮ್ಮದಿ ಬೇಕಿತ್ತು. ಏನಾಯ್ತಜ್ಜಿ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಪರಿಸ್ಥಿತಿ ಆಗಿದೆ ಕಣೆ. ಅಂಥದ್ದು ಏನಾಯ್ತಜ್ಜಿ? ನಮ್ಮ ವೇದ ಅಂತೂ ಮುಂಚಿನ ಥರ ಇಲ್ಲ ಆದ್ಯ. ಮೊದಲಾದರೆ ಹುಡುಗಿರು ಅಂದರೆ ದೂರ ಓಡ್ತಿದ್ದ, ಈಗ ಒಡನಾಟ ಮಾಡ್ತಾನೆ. ಪಾರ್ಟಿಗೊಬ್ಳು ಹೀರೋಯಿನ್ ಬಂದಿದ್ಲಲ್ಲ, ಅವಳ ಹೆಸರೇನು? ನಮ್ರತಾ ಅಂತ, ತುಂಬ ಫೇಮಸ್ ಹೀರೋಯಿನ್. ಯಾಕೆ? ಹಾಂ, ನಮ್ರತಾ, ಕರೆಕ್ಟ್. ಅವಳ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ. ಆಮೇಲೆ ನಮ್ಮ ಆರ್ತಿ ತಂಗಿ ಅಮೂಲ್ಯ, ಅವಳ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಇಂಥ ಹುಡುಗನಿಗೆ ಈಗ ಯಾವ ಸಮಸ್ಯೆನೂ ಇಲ್ಲ. ಇಂಥ ಒಳ್ಳೆ ಹುಡುಗನಿಗೆ ಒಂದು ಹುಡುಗಿ ಸಿಗಬಾರ್ದಾ? ನಂಗೆ ಯಾಕೋ ಡ್ಯಾನ್ಸ್ ಮಾಡಿದವರೇ ಒಂದಾಗ್ತಾರ ಅಂತ ಡೌಟು. ಮಾತಾಡು, ನಾನು ಸುಮ್ಮನೆ ಕೇಳ್ತಾ ಇಲ್ಲ. ವೇದಾಂತ್ಗೆ ಒಂದು ಸಂಸಾರ ಅಂತ ಆದರೆ ಮತ್ತೆ ಈ ಮನೆಯಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಅಜ್ಜಿ, ನೀವು ಅಣ್ಣನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಎಲ್ಲರೂ ಸೇರಿ ನನ್ನ ಹತ್ರ ಮಾತಾಡೋಣ, ನಿನ್ನ ಮದುವೆ ಆಗಲೇಬೇಕು ಅಂತ. ಕೇಳ್ತಾನ ಅವನು? ಕೇಳಿಲ್ಲ ಅಂದರೆ ಕೇಳಿಸೋಣ. ಹೌದು ಕಣೆ, ನಾನು ಕಣ್ಣು ಮುಚ್ಚೋದ್ರೊಳಗೆ ಅವನ ಮದುವೆನ ಕಣ್ಣು ತುಂಬ್ಕೋಬೇಕು. ಅಜ್ಜಿ, ಇವಾಗ ಯಾಕೆ ಆ ಮಾತೆಲ್ಲ? ತುಂಬ ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಅದೆಲ್ಲ ಇದ್ದಿದ್ದೆ, ಆದರೆ ಮೊದಲು ವೇದಾಂತ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಯೋಚನೆ ಚಿಂತೆ ಆಗಿಬಿಟ್ರೆ ಆಮೇಲೆ ನಿದ್ದೆನೇ ಬರೋಲ್ಲ. ಅದಕ್ಕೆ ಹೇಳಿದ್ದು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ. ಅಣ್ಣನ ಮದುವೆಗೆ ಒಪ್ಸೋದು ನಮ್ಗೆ ಟೆನ್ಷನ್ ಆಗಿತ್ತು. ಇವಾಗ ನೀವು ನಮ್ಮ ಪಾರ್ಟಿಗೆ ಇದ್ದೀರಾ ಅಲ್ವಾ? ಎಲ್ಲ ಸರಿ ಮಾಡೋಣ, ನೀವು ಹೋಗಿ ಮಲ್ಕೊಳ್ಳಿ. ಅಮ್ಮು ಅಕ್ಕ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ? ನಂಗೆ ಯಾಕೋ ಡೌಟು. ಯಾವ ಥರ ಡೌಟು? ನಂಗೆ ಯಾಕೋ ವೇದಾಂತ್ ಬಾವ ಮತ್ತು ಅಮ್ಮು ಅಕ್ಕ ಡೇಟಿಂಗ್ ಹೋಗಿದಾರ ಅಂತ ಡೌಟು. ನಮ್ಮ ಕ್ಲಾಸಲ್ಲೂ ಒಂದಿಬ್ರು ಅದೇನೋ ಡೇಟು ಅಂತೆಲ್ಲ ಮಾತಾಡ್ತಿದ್ರು. ಈ ಡೇಟ್ ಅಂದ್ರೆ ಏನಕ್ಕ? ಅವ್ರನ್ನ ಕೇಳಿದಕ್ಕೆ ಅದೆಲ್ಲ ಓದೋರ್ಗೆಲ್ಲ ಸುಮ್ಮನಿರು ಅಂತ ತಮಾಷೆ ಮಾಡಿಬಿಟ್ರು. ಅದಿತಿ, ನೀನು ಬೇಡದೇ ಇರೋ ರಗಳೆ ತಂದಿಡ್ತೀಯ ಕಣೆ. ನೀನೇ ಉತ್ತರ ಹೇಳೋ ಅವಳಿಗೆ. ಡೌರಾಣಿ, ಸುಮ್ಮನೆ ಮಲ್ಕೋ, ತಲೆ ತಿನ್ಬೇಡ. ಹೇಳೋಕ್ಕಾಗಲ್ಲ ಅಲ್ವಾ? ಹೇಳೋಕ್ಕಾಗಲ್ಲ ಅಂದಮೇಲೆ ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಿ ಚಿಕ್ಕವ್ರ ತಲೆಯಲ್ಲಿ ಪ್ರಶ್ನೆ ಹುಟ್ಟಿಸ್ಬಾರ್ದು. ನೀವು ವಿಷಯನೇ ಬದಲಾಯಿಸ್ತಿದ್ದೀರಾ. ಡೇಟ್ ಅಂದ್ರೆ ಏನು ಅಂತ ಉತ್ತರನೇ ಹೇಳ್ತಿಲ್ಲ. ಅಂಥದ್ದೇನಿಲ್ಲ, ಸುಮ್ಮನಿರ. ಅವಳು ಅದೇನ್ ಬೇಕಿದ್ರು ಇರ್ಲಿ, ನೀನ್ ಹೇಳೀಗ. ಏಯ್, ಒಳ್ಳೆ ಗೋಳ್ ಕಣ ನಿಂದು. ಒಂದು ಹುಡುಗ ಒಂದು ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡೋದು, ಒಟ್ಟಿಗೆ ಸುತ್ತಾಡೋದು ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ. ಅವ್ರು ಒಟ್ಟಿಗೆ ಕಾರಲ್ಲಿ ಕುತ್ಕೊಳ್ಳೋಕೆ ಹಂಚ್ಕೋತಾರೆ, ಅಂಥದ್ರಲ್ಲಿ ಒಟ್ಟಿಗೆ ಸುತ್ತಾಡ್ತಾರಾ? ಯಾಕೆ ಸುತ್ತಾಡಬಾರ್ದು? ನಿನ್ನ ನೋಡಿದ್ರೆ ಲವ್ ಮಾಡ್ತೀಯ ಅಂತ ಅನ್ನಿಸ್ತಿತ್ತಾ? ಈಗ ಲವ್ ಮಾಡಿಲ್ವಾ? ಅದು ಹಾಗಲ್ಲ ಕಣೆ. ಒಬ್ರನ್ನೊಬ್ರು ಮುಖ ನೋಡಿದಾಗಲೇ ಜಗಳ ಆಡ್ತಾರೆ. ಕೆಲ್ಸದ ಕಾರಣಕ್ಕೆ ಒಟ್ಟಿಗೆ ಒಂದೊಂದ್ಸಲ ಕಾಣಿಸ್ಕೊಳ್ತಾರೆ ಅನ್ನೋದು ಬಿಟ್ರೆ ಅವರಿಬ್ರು ಕ್ಲೋಸ್ ಆಗ್ತಾರೆ ಅಂತ ನನ್ಗೆ ಅನ್ಸೋದೇ ಇಲ್ಲ. ಆದ್ರೆ ಅಕ್ಕ,
ಸೈನ್ಸ್ ಪ್ರಕಾರ ವಿಜಾತಿ ಧ್ರುವಗಳೇ ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗುತ್ತಂತೆ. ನೋಡ್ದ್ಯಾಕ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ ಆ್ಯಂಡ್ ಲವ್ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಹಾಗಾದ್ರೆ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಅದು ಕರೆಕ್ಟಾಗೇ ಆಗಿರುತ್ತೆ. ಸಾಕು ಸುಮ್ಮನೆ ಇರ್ರೆ, ಏನೇನೋ ಮಾತಾಡಬೇಡಿ, ಹಾಗೆಲ್ಲ ಏನೂ ಇಲ್ಲ. ಮಿಡ್ ನೈಟಲ್ಲಿ ನಾನೇ ಖುದ್ದಾಗಿ ದೋಸೆನ ಹೊಯ್ದು ನೀನು ಹೊಟ್ಟೆ ತುಂಬಿಸಿದ್ದೀನಿ. ಆದರೂ ಡಲ್ ಆಗಿದೆಯಲ್ಲ, ಏನಾಯ್ತು? ಪ್ಲೀಸ್ ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಆಗಿಂದ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೀನಲ್ವಾ. ಒಂದೆರಡು ಸ್ಕ್ರೂ ಕಡಿಮೆ ಇತ್ತು ಅಂತ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯಿತು ಮೇಡಮ್. ಸಾಂಗ್ ಆದರೂ ಪ್ಲೇ ಮಾಡ್ಬೋದಾ? ಏನು ಬೇಡ, ಇದೇ ಚೆನ್ನಾಗಿದೆ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನ. ಅಲ್ಲ, ನಾನು ಅಷ್ಟೊಂದು ಕೆಟ್ಟದಾಗ ಹಾಡಿದ್ನ. ಸಾಂಗ್ ಹಾಕ್ಬೇಡ ಅಂತ ಹೇಳೋದಕ್ಕೆ ಇವಳು ಯಾರು? ನನ್ನ ಕಾರ್ ನನ್ನ ಇಷ್ಟ. ಡೀಪಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ, ಬಟ್ ನಿದ್ದೆಲ್ಲೂ ಈ ಮುಖದಲ್ಲಿ ನೆಮ್ಮದಿನೇ ಕಾಣಿಸ್ತಿಲ್ಲ. ಏನೂ ಪ್ರಾಬ್ಲಮ್ ಆಗಿದೆ, ಡಿಸ್ಟರ್ಬ್ ಆಗಿದ್ದಾಳೆ. ಬಟ್ ಸಡನ್ನಾಗಿ ಏನಾಗೋದಕ್ಕೆ ಸಾಧ್ಯ? ಐ ಕ್ಯಾನ್ ರೀಡ್ ಯು ಫೇಸ್. ಕಮ್ ಆನ್ ಟೆಲ್ ಮೀ, ಏನಾಗಿದೆ ನಿಮಗೆ? ಅವಳಿಗೆ ಸರಿಯಾಗಿದ್ದಾಳೆ, ಬಟ್ ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ವಿತ್ ಯು. ಅಲ್ಲ, ಹುಡುಗಿ ನೆರಳು ಕಾಣಿಸಿದ್ರೆ ದೂರ ನಿಂತ್ಕೊಳ್ತಿದೆ. ನೀನೀಗ ಇವಳು ನೆಮ್ಮದಿ ಖುಷಿ ಅಂತೆಲ್ಲ ಚಿಂತೆ ಮಾಡ್ತಿದ್ಯಲ್ಲ. ಅವಳಿಗೆ ನಿದ್ದೆ ಬಂದಿದೆ, ಎಷ್ಟು ಆಗ್ಬಾರ್ದು ಅಂತ ಕೈನ ಹೊಳ್ಳಾಡಿಸ್ದೆ ಕೂತಿದ್ಯಾ. ವಾಟ್ ದ ಬ್ಲಡ್ ಹೇರ್ ಇಸ್ ರಾಂಗ್ ವಿತ್ ಯು? ಕೈ ನೋವ್ತಿದೆ, ಕೈ ನೋವ್ತಿದೆ. ನೀನು ಮಲ್ಕೊಳ್ಳೋದಕ್ಕೆ ನನ್ನ ಕೈ ಬೇಕಿತ್ತು. ಗೊತ್ತಾಗದೆ ಮಲಗಿದ್ದಕ್ಕೆ ಸಾರಿ. ಮನೆಗೆ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.